ಬೊಬ್ಬೆ ಹಾಕಿದ್ದಾರಂತೆ, ನಾನು ಕೊಂದುಬಿಟ್ರು ಅಂತ. ಅಟ್ಲೀಸ್ಟ್ ಅವರು ಇನ್ಫಾರ್ಮ್ ಮಾಡಬೇಕಲ್ಲ ಸರ್, ನಾವು ಈ ಥರ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ಲೋ ಅಂತ. ಆ ಮೋಷನ್ ಎಲ್ಲ ಹೊಟ್ಟೆ ಒಳಗಡೆ ಹೋಗಿ ಲಂಗ್ಸ್ ಎಲ್ಲ ಇನ್ಫೆಕ್ಷನ್ ಆಗಿ ಹೊಟ್ಟೆ ಫುಲ್ ಕಿಡ್ನಿದು ಫಂಕ್ಷನ್ ಹೋಗಿ ಕಂಪ್ಲೀಟಾಗಿ ಕ್ರಿಟಿಕಲ್ ಕಂಡೀಷನ್ ಸರ್. ಅವತ್ತು 90% ಉಳಿಯಲ್ಲ ಅಂತ ಹೇಳಿದ್ರು ಅವರು. ಬಟ್ ಜೀವ 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಬಂತ ಅಂತ. ಇವಾಗ ಅವ್ರು ಹೇಳ್ತಾರಂತೆ ಏನೋ ಎತ್ತಿವಿದು ಆ ಥರ ಆಗಿರೋದು ಅಂತ. ಬಟ್ ಎತ್ತಿವಿದು ಕರಳು ಏನಾದರೂ ಒಟ್ಟಾಗಬೇಕಂತ ಹೇಳಿದರೆ ಹೊರಗಡೆಯಿಂದ ಏನಾದರೂ ಒಂದು ಗಾಯ ಬೇಕು. ಸೊ ಅದೇ ದಿಮಾಕಿಂದ ನಿನ್ನೆ ಮಾತಾಡಿದ್ದಾರೆ ಅವ್ರು ಮಾತಾಡಿರೋದು ಹಂಗೆ, ನೀವು ಕಾನೂನು ಕ್ರಮ ತಗೊಳ್ಳಿ. ದುಡ್ಡು ದನ್ನದ ದಾಹ ಇರುವಂತಹ ಪಿಶಾಚಿಗರಿಗೆ ನಾವು ಲೈಸೆನ್ಸನ್ನು ಕೊಡಲೇಬಾರ್ದು. ಅವರ ರೆಕ್ಟಮ್ನ ರಪ್ಚರ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ರೆಕ್ಟಮ್ ರಪ್ಚರ್ ಆಗಿ ಅವ್ರಿಗೆ ಮೋಷನ್ ಬ್ಲಾಕ್ ಆಗುತ್ತೆ. ಬಿಲ್ಲು ಕೂಡ ತಗೊಳ್ಳದೆ ಅವ್ರದ್ದೇ ಒಂದು ಆ್ಯಂಬುಲೆನ್ಸಲ್ಲಿ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತವರೆಗೂ ಆ್ಯಂಬುಲೆನ್ಸ್ ದುಡ್ಡು ಕೊಡಿ ಅಂತ ಕೂಡ ಕೇಳಿಲ್ಲ. ಅಲ್ಲ, ಅವ ಮೇಯಿಸುವಂಥ ಅದು ಓರಿ ಮನೆದ್ದೆ ಅವ ಕಟ್ಟಿ ಮೇಯಿಸುವಲ್ಲಿಂದ ತಗೊಂಡು ಬರುವಾಗ ಏನೋ ಅದು ಗುದ್ದಿ ಸ್ವಲ್ಪ ಆಚೆ ಕೆಳಗಡೆ ಬಿದ್ದ. ಒಳಗಡೆ ಕರ್ಕೊಂಡೋಗಿ ಪೈಪ್ ಹಾಕೋ ಹೊತ್ತಿಗೆ ಬೊಬ್ಬೆ ಒಂದು ಕಿರ್ಚಾಡು ಕೇಳಿದ್ದು ಯಾರಿಗೆ, ತಮ್ಮಂದ್ರಿಗೆ. ಉಪ್ಪಿನಂಗಡಿ ಯಾವುದೇ ಡಿಸ್ಚಾರ್ಜ್ ಸಮ್ಮರಿ ಕೊಡದೆ ಇವರಿಗೆ ಅವರದ ಇದರಿಂದ ದುಡ್ಡು ತಗೊಳ್ಳದೆ ಪೇಷಂಟನ್ನು ಅವರ ಆಂಬುಲೆನ್ಸ್ ಅಲ್ಲಿ ಇರುವಂಥ ಆಂಬುಲೆನ್ಸ್ಗೆ ಹಾಕಿ ನೀವು ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಫ್ರೀಯಾಗಿ ಕಳಿಸಿರುವಂಥದ್ದು ಇದು ಮೊದಲು. ಸರ್, ನಂದು ಅಬ್ದುಲ್ ಸತ್ತಾರ್ ಅಂತ ಇಲ್ಲೇನು ಮರಣ ಹೊಂದಿದ್ದಾರೆ. ತಮ್ಮ ಅವರು ಹುಷಾರಾಗಿದ್ದರು, ಏನು ತೊಂದರೆ ಇರಲಿಲ್ಲ ಅವರಿಗೆ. ಮೊನ್ನೆ ಅವ್ರದ್ದೇನು ಇತ್ತು, ಅವರು ಸಾಕ್ತಾಯಿದ್ದಾರೆ. ಸೊ ಅದು ರೋಡಿಗೆ ಬಂದಿತ್ತು ಅಂತೇಳಿ ಕಟ್ಲಿಕ್ಕೆ ಹೋಗಿದ್ದಾರೆ. ಸೊ ಸ್ವಲ್ಪ ದೂಡಿದೆ ಅಷ್ಟೇ, ಅದಕ್ಕೆ ಅವರು ಕೆಳಗಡೆ ಬಿದ್ದಿದ್ದಾರೆ. ಸೊ ಆವಾಗಲೇ ಏನಾಗಿದೆ ಅಂತೇಳಿ ಅವರು ಮನೆಗೆ ಬಂದು ಊಟ ಮಾಡಿ ಸ್ನಾನ ಮಾಡಿ ರಿಫ್ರೆಶ್ ಆಗಿದ್ದಾರೆ. ಮತ್ತು ಮಲಗಿದವರಿಗೆ ಎದ್ದೇಳಿಕ್ಕಾಗಿಲ್ಲ. ಸೊ ಅವಾಗ ಏನು ಮಾಡಿದ್ರೆ ಅಂತೇಳಿದ್ರೆ ಇಲ್ಲಿಗೆ ಬಂದಿದ್ದೇವೆ, ಇಲ್ಲಿಗೆ ಫಾದರ್ ಮುಲ್ಲಾಸ್ಗೆ ಬಂದು ಸೊ ಇಲ್ಲಿ ಕನ್ಸಲ್ಟ್ ಮಾಡಿದ್ದೇವೆ, ECG ಮಾಡಿದ್ದೇವೆ, ಎಕ್ಸ್ರೇ ತೆಗೆದಿದ್ದೇವೆ. ಸೊ ಡಾಕ್ಟ್ರವ್ರು ಹೇಳಿದ್ದಾರೆ ಅಂತ ಆತಂಕ ಪಡುವಂಥ ಯಾವುದೇ ವಿಚಾರ ಇಲ್ಲ, ನೀವು ಇರೋದಾದರೆ ಇರ್ಬೋದು, ಇಲ್ಲಾಂದರೆ ಹೋಗ್ಬೋದು ಅಂತ. ಸೊ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, 10 ವರ್ಷದ ಒಳಗಡೆ ಮಕ್ಕಳು ಇರೋದು. ಮನೆಗೆ ಹೋಗಿದ್ದಾರೆ ಅವರು. ಬೆಳಿಗ್ಗೆ ಎದ್ದೇಳಿಕ್ಕಾಗಿಲ್ಲ ಸರ್ ಅವರಿಗೆ, ಅಂದರೆ ನೋವಾಗಿತ್ತು ಅಂತ ಕಾಲ್ ಮಾಡಿದರು. ಸೊ ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಆವಾಗಲೂ ಕೂಡ ಅವರು ವೆಂಡ್ಲಾಕ್ಲಿಗೆ ಬರ್ತೀನಿ ಅಂತಲೇ ಕನ್ಸಲ್ಟ್ ಮಾಡಿದರು. ಬಟ್ ಅವರಿಗೆ ನೋವೇನು ತಡೀಲಿಕ್ಕಾಗಿಲ್ವೇನೋ ಗೊತ್ತಿಲ್ಲ ಪಾಪ. ಅವ್ರು ಹೇಳಿದರು ಹತ್ತಿರದಲ್ಲಿ ಆಸ್ಪತ್ರೆ ಇದೆಯಲ್ಲ, ಒಂದು ಸಲ ಹೋಗೋಣ ಅಂತ. ಅಲ್ಲಿ ಹೋಗಿಬಿಟ್ಟು ಅವರು ಹೇಳಿದ್ದಾರೆ ಈ ರೀತಿ ಆಗ್ತಾಯಿದೆ ನಮಗೆ, ಸೊ ಟ್ರೀಟ್ಮೆಂಟ್ ಏನು ಮಾಡ್ತೀರಾ ಅಂತ. ಸೊ ಅವರು ಅಡ್ಮಿಟ್ ಮಾಡಿಬಿಟ್ಟಿಲ್ದಂತೆ, ನಿಮ್ಗೆ ಸ್ವಲ್ಪ ಸ್ಟೋನ್ ಇದೆ, ಸೊ ಅದನ್ನು ನಾವು ಏನು ಇದ್ಬಿಟ್ಟು ಸೊ ಗ್ಲೂಕೋಸ್ ಇಟ್ಟು ಸರಿ ಮಾಡ್ತೀವಿ ಅಂತ. ಆ ನಂತರ ಇವ್ರದ್ದು ಏನು ಇದು ಹೋಗ್ತಾಯಿಲ್ಲ, ಮೋಷನ್ಗೆ ಹೋಗ್ತಾ ಇರಲಿಲ್ಲ. ಸೊ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮನೆಯವ್ರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅಲ್ಲಿ ಅತ್ತಿಗೆ ಇದ್ದರು, ಅಣ್ಣಂದ್ರು ಇದ್ದರು, ತಮ್ಮ ಇದ್ದರು ಹೊರಗಡೆ. ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಅವರೇನೋ ಪೈಪ್ ಹಾಕೋ ಏನೋ ಒಂದು ಕೆಲಸ ಮಾಡಿದ್ದಾರೆ. ಸೊ ಆವಾಗಲೇ ಅವ್ರು ಬೊಬ್ಬೆ ಹಾಕಿದ್ದಾರಂತೆ, ನಾನು ಕೊಂದುಬಿಟ್ರು ಅಂತ. ತಮ್ಮ ಇದ್ದ ಅಲ್ಲೇ. ಸೊ ಒಳಗಡೆ ಇವರನ್ನು ಯಾರನ್ನು ಬಿಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಅವರು ಇನ್ಫಾರ್ಮ್ ಮಾಡಬೇಕಲ್ಲ ಸರ್, ನಾವು ಈ ಥರ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ಲೋ ಅಂತ. ಸೊ ಅವ್ರು ಹೋಗಿರೋದು ಏನು ಮೂತ್ರದಲ್ಲಿ ಕಳ್ಳಿದೆ ಅಂತಂದರೆ ಆ ಟ್ರೀಟ್ಮೆಂಟ್ಗೆ ಸಿಗ್ನೇಚರ್ ತೊಗೊಂಡಿದ್ದಾರೆ ಅಷ್ಟೇ, ಬೇರೇನೂ ಮಾಡಿಲ್ಲ ಹಾಸ್ಪಿಟಲಲ್ಲಿ. ಸೊ ಆ ನಂತರ ಅವ್ರಿಗೆ ಸ್ವಲ್ಪ ಮೋಷನ್ ಹೋಗಿದೆ ಅನಿಸುತ್ತೆ. ಮತ್ತು 1:30 ಗಂಟೆ ರಾತ್ರಿಗೆ ಅವರಿಗೆ ಸ್ವಲ್ಪ ಸೀರಿಯಸ್ ಆಯಿತು. ಆವಾಗಲೂ ಕಾಲ್ ಮಾಡಿಬಿಟ್ಟು ಅಣ್ಣ ಬರಬೇಕಂತ ಕೇಳಿದಕ್ಕೆ ಇಲ್ಲ, ಹೊರಗಡೆ ಅವರನ್ನು ಕರೆಸಲ್ಲ, ಬಿಡಲ್ಲ ಅಂತ ಹೇಳಿದ್ರಂತೆ. ಮತ್ತು 7 ಗಂಟೆಗೆ ನಾನು ಅವಾಗ ಬೆಂಗಳೂರಲ್ಲಿದ್ದು ಸರ್, ಅವ್ರು ನನ್ನ ಕಾಲ್ ಬಂತು, ಈ ರೀತಿ CT ಸ್ಕ್ಯಾನ್ ಮಾಡಬೇಕಂತೆ, ಸೀರಿಯಸ್ ಇದೆ ಅಂತ. ಅವಾಗ ಸರಿ ಓಕೆ ಪುತ್ತೂರು ಕಳಿಸೋಣ, ಆಂಬುಲೆನ್ಸಲ್ಲಿ ಕಳಿಸ್ತೀವಿ ಅಂತ ಅವರು ಹೇಳಿದರು. 8-8:30 ಗಂಟೆಗೆ ಅವರು ರಾಜೇಶ್ ಡಾಕ್ಟರ್ ಅಂತ ಏನಿದ್ದಾರೆ, ಅವ್ರು ಮೂಳೆ ತಜ್ಞರು, ಅವ್ರು ಬಂದುಬಿಟ್ಟು ಹೊಟ್ಟೆಲ್ಲ ಟೆಸ್ಟ್ ಮಾಡಿದ್ರಂತೆ. ಇಲ್ಲ ಪ್ರಾಬ್ಲಮ್ ಏನಿಲ್ಲ, ಗ್ಯಾಸ್ಟ್ರಿಕ್ಕು ಟ್ಯಾಬ್ಲೆಟ್ ಇಟ್ಟು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾಗಿ 9:30ಗೆ ಸರ್ಜನ್ ಬಂದುಬಿಟ್ಟು ECG ಮಾಡಿದಾರಂತೆ. ಆವಾಗ ಇಬ್ಬರು ಹೆಣ್ಮಕ್ಳು ಅಂದರೆ ಅಕ್ಕ ಮತ್ತು ಅತ್ತಿಗೆ ಮಾತ್ರ ಇದ್ದಿರೋದು. ಅಂದರೆ ಅವಳು ಹೇಳಿದಾರಲ್ಲ ಸರಿ ಆಗುತ್ತೆ, ಮಧ್ಯಾಹ್ನ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರೋದು, ಡಿಸ್ಚಾರ್ಜ್ ಮಾಡ್ತೀವಿ ಅಂತ. ಸೊ ಆವಾಗ ಅವರು ಯಾರಿಗೂ ನೀವು ಯಾರನ್ನು ಕಾಯಬೇಡಿ, ಡಿಸ್ಚಾರ್ಜು ಮಾಡಬೇಡಿ ಅಂತೇಳಿ ಅವ್ರದ್ದೇ ಆಂಬುಲೆನ್ಸಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ KMCಗೆ ಬಂದು ಅಲ್ಲಿ ಹಾರ್ಟಿದ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರು ಕಳಿಸುವಾಗ ಒಂದು ಐಡಿಯಾ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಲೇಟ್ ಮಾಡಿದರೆ ಒಳಗಡೆ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಇವ್ರೇನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹಾರ್ಟಿದ್ದು ಪ್ರಾಬ್ಲಮ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು ಅಂತೇಳಿ ನಾವು KMCಗೆ ಹೋಗ್ಬಿಟ್ಟು ಅಲ್ಲಿ ಹಾರ್ಟಿದ್ದೇನು ಪ್ರಾಬ್ಲಮ್ ಇಲ್ಲ ಅಂತಾಯಿತು. ಸೊ ಬೆಂಡ್ಲಕ್ಕಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಾಗ ಗೊತ್ತಾಯಿತು ಅವರೇನು ಎಕ್ಸ್ಟರ್ನಲ್ ಫೋರ್ಸ್ ಏನು ಹಾಕಿದ್ದಾರೆ, ಅದರಿಂದ ರೆಕ್ಟಮ್ ಅನ್ನೋ ಒಂದು ಪಾರ್ಟ್ ಏನಿದೆ ಅದು ಡ್ಯಾಮೇಜ್ ಒಡೆದೋಗಿದೆ, ಮೋಷನ್ ಬರೋ ಪಾರ್ಟು. ಆ ಮೋಷನ್ನೆಲ್ಲ ಹೊಟ್ಟೆ ಒಳಗಡೆ ಹೋಗಿ ಲಂಗ್ಸ್ ಎಲ್ಲ ಇನ್ಫೆಕ್ಷನ್ ಆಗಿ ಹೊಟ್ಟೆ ಫುಲ್ ಕಿಡ್ನಿದು ಫಂಕ್ಷನ್ ಹೋಗಿ ಕಂಪ್ಲೀಟಾಗಿ ಕ್ರಿಟಿಕಲ್ ಕಂಡೀಷನ್ ಸರ್. ಅವತ್ತು 90% ಉಳಿಯಲ್ಲ ಅಂತ ಹೇಳಿದ್ರು ಅವರು. ಆದರೂ ಕೂಡ ಓಕೆ ಫೈನ್ ಸರ್ಜರಿ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆವರೆಗೂ ಯಾರಿಗೂ ಹೋಪಿರಲಿಲ್ಲ. ಸೊ ಸ್ವಲ್ಪ ಕಂಡುಬಿಟ್ಟಿದ್ದಾರೆ. ಅವತ್ತಿಂದ ಜೊತೆಲೇ ಇದ್ದೀವಿ ನಾವು.
ಬಟ್ ಅವ್ರು ನಿನ್ನೆನೂ ಅಷ್ಟೇ, ನಿನ್ನೆ ಬೆಳಿಗ್ಗೆ ಸ್ವಲ್ಪ ಓಕೆ ಆಗಿದ್ದರು. ಬಟ್ ಮಧ್ಯಾಹ್ನ ಮತ್ತೆ ಅವರಿಗೆ ಸೀರಿಯಸ್ ಆಯಿತು. ಡಾಕ್ಟ್ರು ಹೇಳಿದ್ದಾರೆ ಅದು ಏನೋ ಮಲ ಹೋಗಿದೆಯಲ್ಲ, ಸೊ ಆ ಇನ್ಫೆಕ್ಷನ್ ಕಡಿಮೆ ಆಗ್ತಾಯಿಲ್ಲ, ರಿಯಾಕ್ಟ್ ಆಗ್ತಾಯಿಲ್ಲ ಟ್ರೀಟ್ಮೆಂಟು. ಮ್ಯಾಕ್ಸಿಮಮ್ ನಾವು ಮಾಡ್ತಾಯಿದ್ದೇವೆ. ಸೊ ನಿನ್ನೆ 3 ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಆದರೂ ಟ್ರೀಟ್ಮೆಂಟ್ ಆಗಿಲ್ಲ. ಇವತ್ತು ಬೆಳಿಗ್ಗೆ ಈ ಥರ ಆಗಿದ್ದಾರೆ. ಸೊ ಅವರು ಯಾರು ಸೂರ್ಯ ಹಾಸ್ಪಿಟಲ್ ಅವರಿಗೆ ಕಾಲ್ ಮಾಡಿ ಕೇಳಿದರೆ ಅವ್ರು ಹೇಳೋದಂತೆ, ಇಲ್ಲ ನಾವು ಬರೀ ಇದಕ್ಕೆ ಏನು ಕಿಡ್ನಿ ಏನು ಕಲ್ಲಿದೆ ಏನು ಮೂತ್ರಕ್ಕೆ, ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅದರದ್ದು ನಮ್ಮದಲ್ಲ, ಮಂಗಳೂರಲ್ಲಿ ನೆಗ್ಲಿಜೆನ್ಸಿ ಮಾಡಿರೋದು ಅಂತ. ಬಟ್ ಅವ್ರು ಪೈಪ್ ಏನು ಹಾಕಿದ್ದಾರೆ ಸರ್, ಅದರಿಂದನೇ ಆ ಪ್ರಾಬ್ಲಮ್ ಆಗಿರೋದು. ಇಲ್ಲಿ ಡಾಕ್ಟ್ರು ಹೇಳಿದ್ದಾರೆ ಬಿದ್ದಿದ್ದರಿಂದ ಈ ಪ್ರಾಬ್ಲಮ್ ಆಗಿಲ್ಲ. ಇವಾಗ ಅವ್ರು ಹೇಳ್ತಾರಂತೆ ಏನೋ ಎತ್ತು ತಿವಿದು ಆ ಥರ ಆಗಿರೋದು ಅಂತ. ಬಟ್ ಎತ್ತು ತಿವಿದು ಕರಲೇನಾದರೂ ಒಟ್ಟಾಗಬೇಕಂತ ಹೇಳಿದರೆ ಹೊರಗಡೆಯಿಂದ ಏನಾದರೂ ಒಂದು ಗಾಯ ಬೇಕು ಸರ್. ಬಾಡಿಲಿ ಒಂದೇ ಒಂದು ಗಾಯ ಇಲ್ಲ ಸರ್. ಅದನ್ನು ನೋಡಿಬಿಟ್ಟು ಅವ್ರು ಕೇಳೋದು. ಇವಾಗ ಬಿದ್ದಿದ್ದಾರೆ ಸರಿ, ಕೆಳಗಡೆ ಈ ಕಡೆ ಸೈಡಲ್ಲಿ ಏನಾದರೂ ಪಾರ್ಟ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಒಪ್ಪೋಣ. ಬಟ್ ಅದರ ಹತ್ರ ಅಕ್ಕಪಕ್ಕ ಇರೋ ಯಾವ ಪಾರ್ಟೂ ಡ್ಯಾಮೇಜ್ ಆಗಿಲ್ಲ. ಕೆಳಗಡೆನೇ ಏನು ಗುದದ್ವಾರ ಇದೆ ಅದರ ಪಕ್ಕ ಇರೋ ಆ ರೆಕ್ಟಮೇ ಯಾಕೆ ಡ್ಯಾಮೇಜ್ ಆಗಿದೆ. ಸೊ ಅದು ಡ್ಯಾಮೇಜ್ ಆಗಿರೋದು ಬಿದ್ದಿರೋದ್ರಿಂದ ಅಲ್ಲ, ಡಾಕ್ಟರೇ ಹೇಳಿರೋದು ಸರ್. ಇದು ಬಿದ್ದಿರೋದ್ರಿಂದಲ್ಲ, ಅದು ಎಕ್ಸ್ಟರ್ನಲ್ ಫೋರ್ಸ್ ಏನೋ ಹಾಕಿದ್ದಾರೆ, ಅದರಿಂದಾಗಿ ಒಡೆದೋಗಿದೆ. ನಾವು ಇವರೇ ಮಾಡಿದ್ದಾರೆ ಅಂತ ನಮ್ಗೆ ಹೇಳೋಕ್ಕೆ ಬರಲ್ಲ. ಬಟ್ ಆಗಿರೋದಂತೂ ಸತ್ಯ ಅಂತ ಅವರು ಒಪ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ, ಸ್ಟಾರ್ಟಿಂಗ್ ಹೇಳಿರೋದೇ ಸರ್ ಅದು. ಯಾರು ಡಾಕ್ಟರ್ ಇವರು ಫಾದರ್ ಮುಲಾಸ್ ಅವರು ಹೇಳಿದ್ದಾರೆ. ಬಟ್ ಇವಾಗ ಈ ಸೂರ್ಯ ಹಾಸ್ಪಿಟಲ್ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ನಿನ್ನೆ ಕಾಲ್ ಮಾಡಿದಾಗಲೂ ಕೂಡ ಇಲ್ಲ ನಮ್ಮದೇನು ತಪ್ಪಿಲ್ಲ, ನೀವೇನು ಆ್ಯಕ್ಷನ್ ತೊಗೊಳ್ದಾದ್ರೆ ತೊಗೊಳ್ಳಿ ಅಂತ. ಅಂದರೆ ಅವರು ಗೊತ್ತಿದೆ ಸರ್, ಇವ್ರು ಬಡವರು, ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ನಾವೇನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಜೀವ 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಮತ್ತ ಅಂತ. ಇನ್ನು ಮಗು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದೆ, ಅಪ್ಪ ರೂಮಲ್ಲಿ ಇದ್ದಾರಲ್ಲ ತೋರಿಸಿ ಏನು ಸರ್ ಹೇಳೋದು ಅವರಿಗೆಲ್ಲ. ಸರ್ ಅವ್ರಿಗೆ ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕಲ್ಲ ಸರ್, ಬೇರೆ ಹಾಸ್ಪಿಟಲ್ ನೋಡ್ಬೋದಿತ್ತಲ್ಲ. ಅದು ಕೂಡ ನೈಟು ಸೀರಿಯಸ್ ಆಗಿ ಹೋಗಿ ಹೇಳಿದ್ದಾರೆ, ನಾವು ಹೋಗ್ತೀವಿ ಅಂತ ಹೇಳುವಾಗ ಅವರು ಹೆಂಗಸರಿದ್ರಂತೆ, ಅತ್ತಿಗೆ ಮತ್ತು ಅಕ್ಕ ಇರೋದು. ಅವ್ರ ಹತ್ರ ಹೇಳೋದಂತೆ, ನೀವು ಓನ್ ರಿಸ್ಕ್ ತಗೊಂಡು ಹೋಗೋದಾದರೆ ಹೋಗಿ, ಹಂಗೆಲ್ಲ ಹೋಗೋಕ್ಕಾಗಲ್ಲ, ಸಿಗ್ನೇಚರ್ ಹಾಕಿ ಅದು ಇದು ಅಂತ ಎದುರಿಸಿದ್ದಾರೆ ಸರ್. ಇನ್ ಕೇಸ್ ಅವ್ರೇನಾದರೂ ನೈಟೇ ಬಿಟ್ಟಿರ್ತಿದ್ರೆ